ಈಗಂತೂ ಹೆಣ್ಮಕ್ಳಿಗೆ ಒಬ್ಬಟ್ಟು ಮಾಡೋಕ್ಕೆ ಬರೋಲ್ಲ, ಮಾಡಿದ್ರೂ ಶೇಪ್ ಸರಿಯಾಗಿ ಬರೋಲ್ಲ. ಹಾಗೆಯೇ ರೊಟ್ಟಿ ಚಪಾತಿ ಇವುಗಳನ್ನ ಮಾಡೋಕ್ಕೂ ಸಹ ತುಂಬ ಕಷ್ಟಪಡ್ತಿರ್ತಾರೆ. ಯಾಕೆಂದರೆ ರೊಟ್ಟಿ ಮಾಡಿದ್ರೆ ಶೇಪ್ ಸರಿಯಾಗಿ ಬರ್ತಾ ಇರೋಲ್ಲ. ಚಪಾತಿ ಮಾಡಬೇಕು ಅಂದರೆ ಮಕ್ಕಳಿಗೆಲ್ಲ ರೆಡಿ ಮಾಡಿಬಿಟ್ಟು ಚಪಾತಿ ಮಾಡಿ ಸ್ಕೂಲಿಗೆ ಕಳಿಸೋದು ತುಂಬಾ ಲೇಟ್ ಆಗ್ತಿರುತ್ತೆ. ರಾಗಿ ರೊಟ್ಟಿ ತಟ್ಟಕ್ಕೂ ಸಹ ಬರ್ತಾ ಇರಲ್ಲ, ಶೇಪ್ಗಳು ಸರಿಯಾಗಿ ಬರ್ತಾ ಇರಲ್ಲ. ಹಲೋ ನಮಸ್ಕಾರ ಎಲ್ರಿಗೂ, ಹೇಗಿದ್ದೀರಾ ಎಲ್ಲರೂ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ ಅಂತ ಹೇಳ್ತಾ ಫ್ರೆಂಡ್ಸ್, ಇವತ್ತಿನ ವಿಡಿಯೋ ಹೆಣ್ಮಕ್ಳಿಗೋಸ್ಕರನೇ, ಹೆಣ್ಮಕ್ಳಿಗೆ ಯೂಸ್ಫುಲ್ ಆಗಿರುತ್ತಾ ಒಂದು ಪ್ರಾಡಕ್ಟ್ನ ರಿವ್ಯೂ ತೊಗೊಂಡು ನಾನು ನಿಮ್ಮ ಮುಂದೆ ಬಂದಿದ್ದೀನಿ. ಅದು ಯಾವುದು ಪ್ರಾಡಕ್ಟ್ ಅಂತ ಮುಂದೆ ನೋಡೋಣ. ಏನಂದರೆ ಇವಾಗ ನಾವು ವರ್ಕಿಂಗ್ ವುಮೆನ್ಸ್ ಅಥವಾ ಚಿಕ್ಕ ಮಕ್ಕಳಿರೋ ತಾಯಂದರು ಯಾರಿಗಾದ್ರೂ ಇದ್ದರೆ ಈ ಸಮಸ್ಯೆ ತುಂಬ ಇರುತ್ತೆ. ಯಾಕೆಂದರೆ ಚಿಕ್ಕ ಮಕ್ಕಳಿದ್ದಾಗ ನಾವು ಅವ್ರಿಗೆ ಟಿಫಿನ್ ಬಾಕ್ಸ್ಗೆ ತಿಂಡಿಗಳನ್ನ ಮಾಡೋದು ಅಂದರೆ ತುಂಬ ಒಂದು ದೊಡ್ಡ ಟಾಸ್ಕ್ ಅಂತಲೇ ಹೇಳ್ಬೋದು. ಯಾಕೆಂದರೆ ಅವ್ರನ್ನೂ ಒಂದು ಕಡೆ ರೆಡಿ ಮಾಡ್ತಾ ಇರಬೇಕಾಗುತ್ತೆ, ಮತ್ತು ತಿಂಡಿನೂ ಕಟ್ಟಬೇಕಾಗಿರುತ್ತೆ. ಮತ್ತು ನಮಗೆ ಈ ಮೋಸ್ಟ್ ಇಂಪಾರ್ಟೆಂಟ್ ಅಂದರೆ ಈ ಚಪಾತಿ ರೊಟ್ಟಿ ಮಾಡಬೇಕು ಅಂದ್ರೇ ನಮಗೆ ತುಂಬಾ ಟೈಮ್ ಹಿಡಿಯುತ್ತೆ ಅಂತ ಅಲ್ವಾ. ಏಕೆಂದರೆ ಈ ಚಪಾತಿ ರೊಟ್ಟಿ ಮಾಡಬೇಕು ಅಂದರೆ ಅಡುಗೆ ಮನೆಯಲ್ಲಿ ನಮಗೆ ತುಂಬ ಅಂದರೆ ಮೋಸ್ಟ್ ಟೈಮ್ ಅಲ್ಲೇ ಕಳೆದೋಗುತ್ತೆ. ಆಗ ಚಿಕ್ಕ ಮಕ್ಕಳಿದ್ದಾಗ ಅವ್ರನ್ನ ರೆಡಿ ಮಾಡೋಕ್ಕೂ ಕೂಡ ನಮಗೆ ತುಂಬ ಸ್ಟ್ರಗಲ್ ಪಡ್ತಾ ಇರ್ತೀವಲ್ವ. ಅದೇ ಥರ ನಾವು ಹೊರಗಡೆ ಹೋಗಿ ಕೆಲಸ ಮಾಡೋ ಹೆಣ್ಮಕ್ಳಿಗೂ ಕೂಡ ಈ ತಿಂಡಿ ಮಾಡಿ ಅವರು ಟಿಫನ್ ಬಾಕ್ಸ್ ಕಟ್ಕೊಂಡು ಹೋಗ್ಬೇಕಾಗಿರುತ್ತೆ, ಟೈಮಿಗೆ ಸರಿಯಾಗಿ ಅಲ್ಲಿ ಹೋಗ್ಬೇಕಾಗಿರುತ್ತೆ. ಆದರೆ ಈ ಚಪಾತಿ ರೊಟ್ಟಿ ಇಂಥವೆಲ್ಲ ಮಾಡುವಾಗ ನಮಗೆ ಟೈಮ್ ತುಂಬ ಬೇಕಾಗುತ್ತೆ. ಅದಕ್ಕೋಸ್ಕರ ನಾನು ಈ ಒಂದು ಪ್ರಾಡಕ್ಟ್ನ ನಾನು ತೊಗೊಂಡು ಬಂದು ಬಳಸಿ ಅದರ ರಿವ್ಯೂನ ನಿಮಗೆ ಕೊಡಬೇಕು ಅಂತ ಇವತ್ತು ಈ ವಿಡಿಯೋ ಮಾಡ್ತಾಯಿದ್ದೀನಿ. ಬನ್ನಿ ಆ ಪ್ರಾಡಕ್ಟ್ ಯಾವುದು ಅಂತ ನೋಡೋಣ. ನೋಡಿ ಫ್ರೆಂಡ್ಸ್, ಇದೆ ಪ್ರಾಡಕ್ಟು. ನಾನು ಹೇಳಿದ್ನಲ್ಲ, ಯೂಸ್ಫುಲ್ ಆಗೋವಂಥ ಪ್ರಾಡಕ್ಟ್ ಅಂತಲೇ ಹೇಳ್ಬೋದು. ತುಂಬ ಚೆನ್ನಾಗಿ ಇದರಿಂದ ನಮಗೆ ಯೂಸ್ ಆಗುತ್ತೆ ಅಂತಲೇ ಹೇಳ್ಬೋದು. ಇದು ಒಂದು ರೋಟಿ ಮೇಕರ್ ಅಥವಾ ನೀವೇನು ಹೇಳ್ತೀರಾ ಚಪಾತಿ ಮೇಕರ್, ಒಬ್ಬಟ್ಟು, ಜೋಳದ ರೊಟ್ಟಿ, ಅಕ್ಕಿ ರೊಟ್ಟಿ ಎಲ್ಲನೂ ಪ್ರಿಪೇರ್ ಮಾಡೋದಕ್ಕೆ ತುಂಬಾ ಯೂಸ್ ಆಗುವಂಥ ಮೆಷಿನ್ ಅಂತಲೇ ಹೇಳ್ಬೋದು. ನಾನಂತೂ ಎಲ್ಲನೂ ಟ್ರೈ ಮಾಡಿದ್ದೀನಿ, ತುಂಬ ಚೆನ್ನಾಗಿ ಬರ್ತಿದೆ. ನನಗಂತೂ ಎಸ್ಪೆಷಲಿ ರೊಟ್ಟಿ ಮಾಡೋದಕ್ಕೆ ಬರ್ತಾ ಇರಲಿಲ್ಲ. ಬಟ್ ಇದನ್ನು ಈ ಮಿಷನ್ ತೊಗೊಂಡ್ಮೇಲೆ ರೊಟ್ಟಿ ಮಾಡ್ತಾಯಿದ್ದೀನಿ ಮತ್ತು ಚಪಾತಿನೂ ಮಾಡ್ತಾಯಿದ್ದೀನಿ. ಜೋಳದ ರೊಟ್ಟಿ ಮಾಡೋಕ್ಕೆ ಯಾರಿಗೆ ಬರೋಲ್ಲ ಅವ್ರಿಗೂ ಕೂಡ ಇದು ತುಂಬ ಯೂಸ್ ಆಗುತ್ತೆ ಅಂತಲೇ ಹೇಳ್ಬೋದು. ಫ್ರೆಂಡ್ಸ್, ಇದು ತುಂಬ ಪ್ರೀಮಿಯಂ ಕ್ವಾಲಿಟಿಲಿದೆ. ಎಲ್ಲ ನಿಮಗೆ ಐರನ್ ಬಾಡಿ ಅಂತಲೇ ಹೇಳ್ಬೋದು. ಇದೆಲ್ಲ ಫುಲ್ ಐರನ್ ಬಾಡಿ. ಹ್ಯಾಂಡ್ಲು ಕೂಡ ಅಷ್ಟೇ ತುಂಬ ಚೆನ್ನಾಗಿದೆ, ನೋಡ್ತಾ ಇರ್ಬೋದು. ತುಂಬ ಯೂಸ್ ಆಗೋಂಥ ಪ್ರಾಡಕ್ಟು, ತುಂಬ ಯೂಸ್ಫುಲ್ ಅಂತಲೇ ಹೇಳ್ಬೋದು. ಈ ಪ್ರಾಡಕ್ಟ್ ಬಂದ್ಬಿಟ್ಟು ಈ ಪ್ರಾಡಕ್ಟಲ್ಲಿ ನೀವು ಅಕ್ಕಿ ರೊಟ್ಟಿ, ಜೋಳದ ರೊಟ್ಟಿ, ಸಜ್ಜೆ ರೊಟ್ಟಿ, ರಾಗಿ ರೊಟ್ಟಿ, ಚಪಾತಿ ಪ್ಲಸ್ ಒಬ್ಬಟ್ಟು, ಪೂರಿ ಇಷ್ಟು ಐಟಮ್ಸ್ನ ಇದೊಂದು ಮಷಿನ್ ನಮಗೆ ಮಾಡಿಕೊಡುತ್ತೆ. ವಿತಿನ್ ಸೆಕೆಂಡ್ಸಲ್ಲಿ ನಾವು ಚಪಾತಿನ ಮಾಡ್ಕೋಬೋದು. ಈ ಚಪಾತಿ ಲಟ್ಸೋಕ್ಕೆ ಆಗದೆ ಇರೋವಂಥವ್ರಿಗೆ ಅಥವಾ ವರ್ಕಿಂಗ್ ವುಮೆನ್ಸ್ಗೆ, ನಮಗೆ ಚಿಕ್ಕ ಮಕ್ಕಳಿದ್ದಾಗ ಚಿಕ್ಕ ಮಕ್ಕಳನ್ನ ಸ್ಕೂಲಿಗೆ ರೆಡಿ ಮಾಡಿ ಪ್ಲಸ್ ಚಪಾತಿ ರೊಟ್ಟಿ ಇಂಥವೆಲ್ಲ ಮಾಡೋಕ್ಕೆ ಟಿಫನ್ಗೆ ತುಂಬಾ ಕಷ್ಟ ಆಗ್ತಿರುತ್ತೆ ಅಂತ ನಮ್ಮಂಥವ್ರಿಗೂ ಕೂಡ ಇದು ತುಂಬ ಯೂಸ್ ಆಗುತ್ತೆ. ಇದರಿಂದ ಬೇಗ ನಾವು ರೊಟ್ಟಿ ಆಗಿರ್ಬೋದು, ಚಪಾತಿ ಆಗಿರ್ಬೋದು ಎಲ್ಲನೂ ನಾವು ಮಾಡ್ಕೋಬೋದು. ಏನಿಲ್ಲ, ಜಸ್ಟ್ ಇದ್ರ ಒಳಗಡೆ ಒಂದು ನೋಡ್ತಾ ಇರ್ಬೋದು, ಈ ಥರ ಒಂದು ಪೇಪರ್ಸ್ನ ಕೊಟ್ಟಿರ್ತಾರೆ ಇದ್ರ ಜೊತೆ. ಇದು ರೀಯೂಸಬಲ್ ಪೇಪರ್ಸ್ ಫ್ರೆಂಡ್ಸ್. ಯಾಕೆಂದರೆ ಇದು ಆರಾಮಾಗಿ 2-3 ವರ್ಷ ಇದನ್ನು ವಾಶ್ ಮಾಡಿ ಮತ್ತೆ ನಾವು ಯೂಸ್ ಮಾಡ್ಕೋಬೋದು. ಫುಡ್ ಗ್ರೇಡ್ ಅಂತಲೇ ಹೇಳ್ಬೋದು. ಇದನ್ನು ಫುಡ್ ಗ್ರೇಡ್ ಪೇಪರ್ ಅಂತಲೇ ಹೇಳ್ತಾರೆ. ತುಂಬ ಚೆನ್ನಾಗಿದೆ. ಏನಿಲ್ಲ, ನೀವು ಜಸ್ಟ್ ಚಿಕ್ಕ ಉಂಡೆ ನಿಮ್ಗೆ ಯಾವ ಸೈಜಲ್ಲಿ ಬೇಕೋ ಆ ಸೈಜ್ ಉಂಡೆ ಮಾಡೋದು. ಈ ಕೆಳಗಿನ ಪೇಪರ್ಗೆ ನಿಮಗೆ ಎಣ್ಣೆ ಅಪ್ಲೈ ಮಾಡಿಬಿಟ್ಟು ಎರಡು ಕಡೆ ಇದಕ್ಕೂ ಅಷ್ಟೇ ಮಾಡಬೇಕು, ಇದಕ್ಕೂ ಎಣ್ಣೆ ಅಪ್ಲೈ ಮಾಡಬೇಕು. ಜಸ್ಟ್ ಮಧ್ಯದಲ್ಲಿ ಆ ಉಂಡೆನ ಇಟ್ಬಿಟ್ಟು ಈ ಥರ ಇಟ್ಟು ಜಸ್ಟ್ ಈ ಥರ ಒಳಗಡೆ ಇಟ್ಬಿಟ್ಟು ನಾವು ಸುಮ್ಮನೆ ಈ ಥರ ತಿರುಗಿಸೋದು ಅಷ್ಟೇ ಫ್ರೆಂಡ್ಸ್. ತುಂಬ ಈಸಿ ಅಂತಲೇ ಹೇಳ್ಬೋದು. ಇದು ಈ ಥರ ಜಸ್ಟ್ ತಿರುಗಿಸಿದ್ರೆ ಅದು ತುಂಬ ಇದು ಪ್ರೆಸರ್ ಬೀಳೋದ್ರಿಂದ ನಮಗೆ ಎಷ್ಟು ಪ್ರೆಸರ್ ಬೇಕೋ ಅಷ್ಟನ್ನು ನಾವು ಈ ಥರ ಟ್ವಿಸ್ಟ್ ಮಾಡ್ಬೋದು. ಜಾಸ್ತಿ ನಮಗೆ ಅಗಲ ಬೇಕು ಅಂದರೆ ತುಂಬ ಈ ಥರ ಟ್ವಿಸ್ಟ್ ಮಾಡ್ಬೋದು, ತುಂಬ ಚೆನ್ನಾಗಿ ಬರುತ್ತೆ. ನೆಕ್ಸ್ಟು ಆದಮೇಲೆ ಇದನ್ನು ಈ ಥರ ಓಪನ್ ಮಾಡಿಕೊಂಡು
ಸ್ವಲ್ಪ ಇದನ್ನು ಈ ಥರ ಓಪನ್ ಮಾಡಿದ್ರೆ ಸಾಕು, ನೋಡ್ಕೋಬೋದು ನಾವು. ಇದನ್ನು ತೆಗೆದುಬಿಟ್ಟು ಯಾವ ಥರ ಬಂದಿದೆ ಅಂತ ನೋಡಿ, ನಮ್ಗೆ ಇನ್ನೂ ಸ್ವಲ್ಪ ದೊಡ್ಡದಾಗಿ ಬೇಕು ಅಂದರೆ ಮತ್ತೆ ಈ ಥರ ಟರ್ನ್ ಮಾಡಿ ಇಟ್ಬಿಟ್ಟು ಮತ್ತೆ ಇನ್ನೊಂದು ಸರಿ ಟ್ವಿಸ್ಟ್ ಮಾಡಿಬಿಟ್ರೆ ಆಗೋಯ್ತು. ತುಂಬ ಅಂದರೆ ತುಂಬ ಚೆನ್ನಾಗಿ ಬರುತ್ತೆ. ಚಪಾತಿ ಆಗಿರ್ಬೋದು, ರೊಟ್ಟಿ ಆಗಿರ್ಬೋದು, ನೀವು ಸಜ್ಜೆ ರೊಟ್ಟಿ, ಜೋಳದ ರೊಟ್ಟಿ, ಅಕ್ಕಿ ರೊಟ್ಟಿ ಎಲ್ಲನೂ ಇದರಲ್ಲಿ ಪ್ರಿಪೇರ್ ಮಾಡ್ಬೋದು. ಅದು ಹೇಗೆ ಅಂತ ಹೇಳ್ತೀನಿ. ನೋಡಿದ್ರಲ್ಲ ಫ್ರೆಂಡ್ಸ್, ಈ ಮಿಷನ್ನು ನಮಗೆ ತುಂಬ ಅಂದರೆ ತುಂಬ ಯೂಸ್ ಆಗುತ್ತೆ. ಯಾವುದೇ ರೀತಿ ನಮಗೆ ಇದಾಗಲ್ಲ, ಯೂಸ್ಲೆಸ್ ಅಂತ ಅನಿಸಲ್ಲ. ಯಾಕೆಂದರೆ ಇದೆಲ್ಲ ಮನೆಯಲ್ಲೂ ಇರಬೇಕಾಗಿರೋ ಪ್ರಾಡಕ್ಟು ಫ್ರೆಂಡ್ಸ್. ಎಲ್ಲ ಹೆಣ್ಮಕ್ಳಿಗೂ ಬೇಕಾಗಿರೋ ಪ್ರಾಡಕ್ಟ್ ಅಂತಲೇ ಹೇಳ್ಬೋದು. ಇದ್ರ ರಿವ್ಯೂ ಅಂತೂ ನಾನೊಂದು 100ಕ್ಕೆ 100% 100 ಮಾರ್ಕ್ಸ್ ಕೊಡ್ತಾಯಿದ್ದೀನಿ. ನನಗೆ ಮೊದಲು ತೊಗೋಬೇಕಾದ್ರೆ ಡೌಟ್ ಇತ್ತು, ಬರುತ್ತಾ ಇಲ್ವಾ, ಹೆಂಗೋ ಏನೋ ಅಂತ. ಬಟ್ ತಗೊಂಬಂದು ನಾನು ಟ್ರೈ ಮಾಡಿದ ಮೇಲಂತೂ ನಾನು ಫುಲ್ ಫಿದಾ ಆಗಿಬಿಟ್ಟೆ. ಯಾಕೆಂದರೆ ಪರ್ಸ್ನಲಿ ನನಗೆ ಈ ಒಬ್ಬಟ್ಟು ತೊಟ್ಟೋದು ತುಂಬ ಕಷ್ಟ. ಅಂದರೆ ಅಷ್ಟು ಸರಿಯಾಗಿ ಶೇಪ್ ಬರ್ತಾ ಇರಲಿಲ್ಲ ಮತ್ತು ತೊಟ್ಟಕ್ಕೆ ಬರ್ತಾ ಇರಲಿಲ್ಲ. ಸೊ ಇದನ್ನು ತಗೊಂಡು ಬಂದಮೇಲೆ ನಾನು ಒಬ್ಬಟ್ಟು ಮಾಡಿದಾಗ ನಾನಂತೂ ಫಿದಾ ಆಗೋದೆ. ಅಷ್ಟು ಚೆನ್ನಾಗಿ, ಅಷ್ಟು ಅಗಲವಾಗಿ ಪೇಪರ್ ಥರ ಒಬ್ಬಟ್ಟನ್ನ ನಾವು ಇದರಲ್ಲಿ ಮಾಡ್ಕೋಬೋದು. ಇನ್ನೊಂದು ಚಪಾತಿನೂ ಅಷ್ಟೇ. ನಾವು ಏನಂದರೆ ಅದು ಸ್ವಲ್ಪ ನಾವು ರೆಗ್ಯುಲರಾಗಿ ಮಾಡೋ ಚಪಾತಿ ಹಿಟ್ಟಿಗಿಂತ ಇನ್ನೂ ಸ್ವಲ್ಪ ಸಾಫ್ಟಾಗಿ, ಅಂದರೆ ಮೆತ್ತಗೆ ನಾವು ಕಲಿಸ್ಕೊಂಡ್ರೆ ಇದರಲ್ಲಿ ತುಂಬ ಚೆನ್ನಾಗಿ ಬರುತ್ತೆ. ಸ್ವಲ್ಪ ಹಾರ್ಡಾಗಿ ಕಲಿಸ್ಕೊಳ್ಳೋದಕ್ಕಿಂತ ಸ್ವಲ್ಪ ಮೆತ್ತಗೆ ಕಲಿಸ್ಕೋಬೇಕಾಗುತ್ತೆ ಚಪಾತಿ ಹಿಟ್ಟನ್ನ. ಸ್ವಲ್ಪ ರೆಗ್ಯುಲರ್ಗಿಂತ ಸ್ವಲ್ಪ ಮೆತ್ತಗೆ, ಅಂದರೆ ಇನ್ನೂ ಮೃದುವಾಗಿ ಕಲಿಸ್ಕೊಂಡು ಆ ಚಪಾತಿನ ನಾವು ಇದರಲ್ಲಿ ಮಾಡಿದಾಗ ತುಂಬ ಅಗಲವಾಗಿ ತೆಳ್ಳಗೆ ಮಾಡೋಕ್ಕೆ ಸಾಧ್ಯ ಆಗುತ್ತೆ ಫ್ರೆಂಡ್ಸ್. ಇನ್ನೊಂದು ಅಕ್ಕಿ ರೊಟ್ಟಿ ನಾವು ಮಾಡಬೇಕು ಅಂದರೆ ನಾವು ಈಗ ಕುದುಕಲು ರೊಟ್ಟಿ ಅಂತ ಮಾಡ್ತಾರೆ ಕೆಲವರು. ಅದೇ ಥರ ಒಂದು ಪಾತ್ರೆಯಲ್ಲಿ ಬಿಸಿನೀರು ಇಟ್ಬಿಟ್ಟು ಅದಕ್ಕೆ ಸ್ವಲ್ಪ ಬಿಸಿನೀರು ಕಾಯಿದ ಮೇಲೆ ಚೆನ್ನಾಗಿ ಇದನ್ನು ಅಕ್ಕಿ ಹಿಟ್ಟು ಹಾಕ್ಬಿಟ್ಟು ಚೆನ್ನಾಗಿ ಅದನ್ನು ಮಿಕ್ಸ್ ಮಾಡಿ ಆ ಹಿಟ್ಟಲ್ಲಿ ನೀವು ಉಂಡೆಗಳನ್ನ ಮಾಡಿಟ್ಕೊಂಡು ಸೇಮ್ ಪ್ರೊಸೀಜರಲ್ಲಿ ಅದನ್ನು ಮಾಡಿದಾಗಲೂ ಸಹ ನಿಮಗೆ ಅಕ್ಕಿ ರೊಟ್ಟಿ ತುಂಬ ಸಾಫ್ಟಾಗಿ ಬರುತ್ತೆ, ತುಂಬ ಚೆನ್ನಾಗಿ ಬರುತ್ತೆ ಅಂತಲೇ ಹೇಳ್ಬೋದು. ಇನ್ನು ಜೋಳದ ರೊಟ್ಟಿ ಎಲ್ಲನೂ ಅಷ್ಟೇ, ಸಜ್ಜೆ ರೊಟ್ಟಿ, ಈ ಸಾಮೆ ರೊಟ್ಟಿ ಎಲ್ಲ ರೊಟ್ಟಿನೂ ಮಾಡ್ಕೋಬೋದು. ನಾನೀಗ ಏನು ಹೇಳಿದೆ ಅದೇ ಥರ ಅಕ್ಕಿ ರೊಟ್ಟಿ ಮಾಡೋದು ಹೆಂಗೆ ಅಂತ ನಾನು ಹೇಳಿದೆ ಅಲ್ವಾ, ಅದೇ ಪ್ರೊಸೀಜರಲ್ಲಿ ಬಿಸಿನೀರು ಇಟ್ಟು ಅದಕ್ಕೆ ಮುದ್ದೆ ಥರ ಮಾಡಿಕೊಂಡು ಇದರಲ್ಲಿ ರೊಟ್ಟಿ ನಾವು ಮಾಡ್ಕೋಬೇಕಾಗುತ್ತೆ. ಯಾವುದೇ ಕಾರಣಕ್ಕೂ ಹಸಿ ಹಿಟ್ಟು ಕಲಸಿ ನಾವು ಬಳಿಯೋ ರೊಟ್ಟಿ ಮಾಡೋಕ್ಕೆ ಕಲಿಸ್ತೀವಲ್ಲ, ಆ ಥರ ಕಲಿಸ್ಬಿಟ್ಟು ಇದರಲ್ಲಿ ಮಾಡೋಕ್ಕಾಗೋದಿಲ್ಲ. ನಾವು ಏನೇ ಇದ್ದರೂ ಬಿಸಿನೀರಿಟ್ಟು ಅದರಲ್ಲಿ ಹಿಟ್ಟುಗಳನ್ನ ಹಾಕಿ ಬೇಯಿಸ್ಕೊಂಡು ಆಮೇಲೆ ಚೆನ್ನಾಗಿ ನಾದ್ಕೊಂಡು ಸ್ವಲ್ಪ ಎಣ್ಣೆ ಹಾಕಿ ನಾದ್ಕೊಂಡು ಇದರಲ್ಲಿ ನಾವು ರೊಟ್ಟಿ ಮಾಡಿಕೊಂಡಾಗ ತುಂಬ ಸಾಫ್ಟಾಗಿ ಬರುತ್ತೆ ಮತ್ತು ತುಂಬ ತೆಳುವಾಗಿ ಬರುತ್ತೆ ರೊಟ್ಟಿಗಳು ಅಂತಲೇ ಹೇಳ್ಬೋದು ಫ್ರೆಂಡ್ಸ್. ತುಂಬ ಅಂದರೆ ತುಂಬ ಚೆನ್ನಾಗಿದೆ ಈ ಪ್ರಾಡಕ್ಟು. ನಿಮಗೂ ತುಂಬ ಯೂಸ್ ಆಗುತ್ತೆ ನಿಜವಾಗ್ಲೂ. ಯಾರಿಗೆ ರೊಟ್ಟಿ ಮಾಡೋದಕ್ಕೆ ಬರೋದಿಲ್ಲ, ಟೈಮ್ ಸಾಕಾಗ್ತಾಯಿಲ್ಲ, ಚಿಕ್ಕ ಮಕ್ಕಳನ್ನು ರೆಡಿ ಮಾಡಿ ನಾವು ಚಪಾತಿ ರೊಟ್ಟಿನ ಮಾಡಿ ಬಾಕ್ಸ್ಗಳಿಗೆ ಕಟ್ಟೋಕ್ಕಾಗ್ತಾಯಿಲ್ಲ ಅನ್ನೋರಿಗೆ ಈ ಪ್ರಾಡಕ್ಟ್ ಅಂತೂ ತುಂಬಾ ಯೂಸ್ ಆಗುತ್ತೆ ಅಂತಲೇ ಹೇಳ್ಬೋದು. ಇನ್ನು ನೆಕ್ಸ್ಟ್ ಬಂದು ಇದರ ಕ್ವಾಲಿಟಿ ಬಗ್ಗೆ ಮಾತಾಡಬೇಕು ಅಂದರೆ ತುಂಬ ಹೈ ಕ್ವಾಲಿಟಿನಲ್ಲಿ ಬಂದಿದೆ. ಇದೆಲ್ಲ ಈ ಬಾಡಿ ಏನು ಕಾಣ್ತಾ ಇದೆ ಇದೆಲ್ಲ ನಿಮಗೆ ಐರನ್ ಬಾಡಿ, ಯಾವುದೇ ರೀತಿ ಫೈಬರ್ ಅಥವಾ ಪ್ಲಾಸ್ಟಿಕ್ನಲ್ಲಿ ಇರೋದಿಲ್ಲ. ಐರನ್ ಅಂದರೆ ಕಬ್ಬಿಣದ ಬಾಡಿ ಆಗಿರುತ್ತೆ ಇದೆಲ್ಲ ಫುಲ್ಲು. ಹ್ಯಾಂಡ್ಲು ಅಷ್ಟೇ ನಿಮಗೆ ತುಂಬ ಚೆನ್ನಾಗಿದೆ. ಹ್ಯಾಂಡ್ ಕ್ವಾಲಿಟಿನೂ ಇರ್ಬೋದು, ತುಂಬ ಚೆನ್ನಾಗಿದೆ. ನೀವು ಎಷ್ಟಕ್ಕೆ ಬೇಕಾದರೂ ಅಷ್ಟಕ್ಕೆ ನೀವು ಟ್ವಿಸ್ಟ್ ಮಾಡ್ಬೋದು. ಆಮೇಲೆ ತುಂಬ ಈಸಿಯಾಗಿ ಕೂಡ ತಿರುಗಿಸ್ಕೋಬೋದು. ಏನು ಕಷ್ಟ ಇಲ್ಲ ಇದನ್ನು ಅಂತ ಮಾಡ್ಕೊಳ್ಳೋದಕ್ಕೆ. ಸೊ 2-3 ಜನ ಬೇಕಾಗಿಲ್ಲ, ನಾವೇ ಮಾಡ್ಕೋಬೋದು, ಒಬ್ಬರೇ ಮಾಡ್ಕೋಬೋದು ಇದನ್ನು. ತುಂಬ ಚೆನ್ನಾಗಿದೆ ಪ್ರಾಡಕ್ಟು. ನಿಮಗೆ ಯಾರಿಗಾದರೂ ಈ ಪ್ರಾಡಕ್ಟು ಬೇಕು ಅನಿಸಿದ್ರೆ ದಯವಿಟ್ಟು ಬೈ ಮಾಡಿ. ನಿಮಗೆ ಇನ್ಸ್ಟಾಗ್ರಾಮ್ ಪೇಜ್ಗಳಲ್ಲಿ ತುಂಬ ವೈರಲ್ ಆಗ್ತಾ ಇರೋ ಮಿಷನ್ ಇದು ಅಂತಲೇ ಹೇಳ್ಬೋದು. ಯಾರಿಗಾದರೂ ಬೇಕು ಅಂದರೆ ದಯವಿಟ್ಟು ಬುಕ್ ಮಾಡಿಕೊಂಡು ತೊಗೊಳ್ಳಿ, ಚೆನ್ನಾಗಿದೆ ಅಂತ ಹೇಳ್ತೀನಿ. ನೋಡಿದ್ರಲ್ಲ ಫ್ರೆಂಡ್ಸ್, ಈ ಯೂಸ್ಫುಲ್ ಆಗಿರೋ ಇನ್ಫಾರ್ಮೇಷನು ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಇನ್ನಷ್ಟು ಒಳ್ಳೆ ಇನ್ಫಾರ್ಮೇಷನ್ ವಿಡಿಯೋಗಳಿಗಾಗಿ ನನಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಫ್ರೆಂಡ್ಸ್, ನಾನೊಬ್ಬ ಚಿಕ್ಕ ಯೂಟ್ಯೂಬರ್, ದಯವಿಟ್ಟು ನನಗೆ ಸಪೋರ್ಟ್ ಮಾಡಿ. ನಾನು ನಿಮ್ಮ ಸಪೋರ್ಟ್ಗಾಗಿ ಕಾಯ್ತಾ ಇರೋ ಒಬ್ಬ ಚಿಕ್ಕ ಯೂಟ್ಯೂಬರ್.
ದಯವಿಟ್ಟು ಸಬ್ಸ್ಕ್ರೈಬ್ ಆ್ಯಂಡ್ ಸಪೋರ್ಟ್ ಮಾಡಿ, ಶೇರ್ ಮಾಡಿ ವಿಡಿಯೋಗಳನ್ನ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಹೆಚ್ಚು ಹೆಚ್ಚು ಶೇರ್ ಮಾಡಿ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.